ಸಬಲೀಕರಣ ಪ್ರಕ್ರಿಯೆಯಲ್ಲಿ ಯುವಜನ ಹಕ್ಕುಗಳು ಮತ್ತು ಸಂವಿಧಾನ ಮೌಲ್ಯಗಳ ಮೂಲಕ ತೊಡಗಿಸಿಕೊಂಡಿರತಕ್ಕಂಥ ಸಂಸ್ಥೆ ಸಂವಾದ. ಈ ಸಂವಾದದ ಜೊತೆಗೆ ಸಾಮಾಜಿಕ ಸ್ಪಂದನೆಗಾಗಿ ಸಂವಾದದಲ್ಲೇ ಕಲಿತಾ ಇರತಕ್ಕಂಥ ಯುವ ಜನರು ಕರ್ನಾಟಕ ಯುವ ಮುನ್ನಡೆ ಅಂತಕ್ಕಂಥ ಒಂದು ತಂಡವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. ಆ ಯುವ ಜನರ ಒಂದು ತಂಡ ಪ್ರತಿ ವರ್ಷ ಕೂಡ ಒಂದೊಂದು ವಿಚಾರದ ಮೇಲೆ ರಾಜ್ಯ ಮಟ್ಟದ ಅಭಿಯಾನಗಳನ್ನ ಆಯೋಜಿಸಿಕೊಂಡು ಬರ್ತಾ ಇದೆ. ಅವುಗಳನ್ನ ನಾವು ನೋಡೋದಾದ್ರೆ ಹೋಲ್ಡ್ ಆನ್ ಅಂತ ಹೇಳಿ, ಅಂತಂದ್ರೆ ಶಿಕ್ಷಣವನ್ನ ಮುಂದುವರಿಸಿ ಬೇಗ ಮದುವೆ ಮಾಡೋದು ಬೇಡ ಅಂತ ಹೇಳಿ ಹೋಲ್ಡ್ ಆನ್ ಅಂತ ಹೇಳಿ, ವಾಟ್ ನೆಕ್ಸ್ಟ್ ಅಂತ ಹೇಳಿ, ಅಂದ್ರೆ 10th PU ಆದ್ಮೇಲೆ ಮುಂದಿನ ಶಿಕ್ಷಣ ಏನು ಅನ್ನೋ ಮಾರ್ಗದರ್ಶನವನ್ನು ನೀಡಬೇಕು ಅಂತ ವಾಟ್ ನೆಕ್ಸ್ಟ್ ಅಂತ ಹೇಳಿ, ಮೂವ್ ಆನ್ ಅಂತ ಹೇಳಿ, ಅಂತಂದ್ರೆ ಹೈಯರ್ ಎಜುಕೇಶನ್ ಅನ್ನ ಎಲ್ಲರೂ ಕೂಡ ಪಡ್ಕೊಳ್ಬೇಕಾಗಿದೆ ಅನ್ನೋ ಉದ್ದೇಶದಿಂದ ಮೂವ್ ಆನ್ ಅಂತ ಹೇಳಿ, ಮತ್ತು ಈ ಎಲ್ಲ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಯುವ ಜನರು ನಮಗಾಗಿ, ನಮ್ಮ ದೇಶದಲ್ಲಿ ನಮಗಾಗಿ ಒಂದು ಆಯೋಗ ಇರಲಿ, ಒಂದು ಸಬಲೀಕರಣ ನಿಗಮ ಇರಲಿ ಅನ್ನೋದಕ್ಕಾಗಿ ಕೂಡ ನಾವು ಒಂದು ಅಭಿಯಾನಗಳನ್ನ ಮಾಡಿದ್ದೇವೆ. ಹಾಗೂ ಘನತೆಯಿಂದ ಜೀವಿಸ್ತಕ್ಕಂಥ ಹಕ್ಕು ಭಾರತೀಯ ಪ್ರಜೆಗಳಾದ ನಮ್ಮೆಲ್ಲರಿಗೂ ಕೂಡ ಇದೆ. ಅದ್ರ ಜೊತೆಗೆ ಆರ್ಟಿಕಲ್ 51A ಪ್ರಕಾರ ನಮ್ಮೆಲ್ಲರ ಮೂಲಭೂತ ಕರ್ತವ್ಯಗಳು ಕೂಡ ಇದಾವೆ. ಅವುಗಳನ್ನು ನಿರ್ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಘನತೆಯಿಂದ ಬದುಕುವ ಜೊತೆಗೆ ಹಕ್ಕಿನ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸೋಣ ಅನ್ನೋ ಒಂದು ಅರಿವಿನ ಅಭಿಯಾನವನ್ನು ರಾಜ್ಯ ಮಟ್ಟದಲ್ಲಿ ನಾವು ಮಾಡಿರುವಂತದ್ದು. ಅದ್ರ ಜೊತೆಗೆ ಕೋಲಾರ ಭಾಗದಲ್ಲಿ ನಾವು ಸುಸಜ್ಜಿತ ಗ್ರಂಥಾಲಯಗಳು, ಪ್ರತಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸುಸಜ್ಜಿತ ಗ್ರಂಥಾಲಯಗಳು, ಜೊತೆಗೆ ಪಂಚಾಯಿತಿಗಳಲ್ಲೂ ಕೂಡ ಗ್ರಂಥಾಲಯಗಳೇನಿದಾವೆ ಅವುಗಳನ್ನ ಸಕ್ರಿಯವಾಗಿ ನಡೆಸ್ಕೊಂಡು ಹೋಗೋ ರೀತಿಯಲ್ಲಿ, ನಿರ್ವಹಣೆ ಮಾಡೋ ರೀತಿಯಲ್ಲಿ ಕೂಡ ನಾವು ಅಭಿಯಾನ ಮಾಡಿದ್ವಿ. ಅದ್ರ ಜೊತೆಗೆ ಲೈಂಗಿಕ ಕಿರುಕುಳ ತಡೆ ಸಮಿತಿ, ಈ ಪಾಸ್ಟ್ ಕಮಿಟಿಯನ್ನ ರಚನೆ ಮಾಡಬೇಕು, ಅದು ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಅರಿವಿನ ಅಭಿಯಾನವನ್ನ ಮಾಡಿರುವಂತದ್ದು ಇದೆ. ಅದ್ರ ಜೊತೆಗೆ ಈ ವರ್ಷ ನಾವು ಪರಿಸರ ನ್ಯಾಯಕ್ಕಾಗಿ ಯುವ ಧ್ವನಿ ಎಂಬ ಅಭಿಯಾನವನ್ನ ಆಯೋಜಿಸಿದ್ದೀವಿ. ಈ ಮೂಲಕ ಕರ್ನಾಟಕದಾದ್ಯಂತ ನಮ್ಮ ಸಂವಾದ ಸಂಸ್ಥೆಯ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿನ ಸ್ಥಳೀಯ ನದಿಗಳೇನಿದಾವೆ ಆ ನದಿಗಳನ್ನ ಏನಾಗ್ತಾ ಇದೆ, ನದಿಯೊಟ್ಟಿಗಿರ್ತಕ್ಕಂಥ ಜನಜೀವನ ಏನಾಗಿದೆ, ಅಲ್ಲಿನ ಪರಿಸರ ಏನಾಗಿದೆ ಅನ್ನೋದ್ರ ಕುರಿತು ಪರಿಸರ ನ್ಯಾಯಕ್ಕಾಗಿ ಯುವ ಧ್ವನಿ ಅನ್ನೋ ಒಂದು ಅಭಿಯಾನವನ್ನ ಈ ಬಾರಿ ನಡೆದಿದ್ದೀವಿ. ಆ ಅಭಿಯಾನದ ಒಂದಷ್ಟು ಕಲಿಕೆಗಳನ್ನ ನಮ್ಮ ಯುವ ಜನರು ನಮ್ಮೊಟ್ಟಿಗೆ ಮುಂದಿನ ಹಂತದಲ್ಲಿ ಹಂಚಿಕೊಳ್ತಾರೆ. ಇದೆಲ್ಲ ಒಟ್ಟಾರೆ ಪ್ರಕ್ರಿಯೆಯನ್ನ ನಾವು ಭಾರತದ ಸಕ್ರಿಯ ನಾಗರಿಕರಾದ ನಾವುಗಳು ಅಳವಡಿಸ್ಕೊಳ್ಬೇಕು ಮತ್ತು ಮೈಗೂಡಿಸ್ಕೊಳ್ಬೇಕು ಮತ್ತು ನಮ್ಮ ಪ್ರತಿನಿತ್ಯದ ಬದುಕಿನಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕಳೆದ 9 ವರ್ಷದಿಂದ ಕೋಲಾರದಲ್ಲಿ ಈ ಸಂವಾದ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಬಂದಿದೆ. ಮತ್ತು ಏನು ಅಭಿಯಾನಗಳು ಮಾಡ್ತೀವಿ ಆ ಅಭಿಯಾನಗಳ ವರದಿಯನ್ನು ಕೂಡ ಸಂಬಂಧಪಟ್ಟ ಇಲಾಖೆಗಳಿಗೂ ಕೂಡ ನೀಡ್ತಾ ನಾವುಗಳು ಹೇಗೆ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಮತ್ತೆ ಸಾಮಾಜಿಕ ಜವಾಬ್ದಾರಿ ಏನಿದೆ ಅನ್ನೋದ್ರ ಕುರಿತು ಸಂವಾದ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಇದೆಲ್ಲವೂ ಕೂಡ ಯುವ ಜನರ ಕಲಿಕಾ ಪ್ರಕ್ರಿಯೆಗೆ ಭಾಗವಹಿಸಿರ್ತಕ್ಕಂಥದ್ದು. ಇದಿಷ್ಟು ಸಂವಾದ ಕಳೆದ 9 ವರ್ಷದಿಂದ ಕೋಲಾರ ಭಾಗದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರುವಂತದ್ದು.